ಸಿದ್ದೇಶ್ವರ ಸ್ವಾಮಿಯವರ ರಥೋತ್ಸವದ ಸಂದರ್ಭದಲ್ಲಿ ಆಯೋಜನೆಗೊಂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣಬೈರೇಗೌಡರು ಬಹಳ ವಿವರವಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಹಳ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಜನತೆಗೆ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿರ್ತಕ್ಕಂಥದ್ದು, ಹೇಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆಯ ಆಡಳಿತದ ಪರವಾಗಿ ಇವತ್ತು ಧನ್ಯವಾದಗಳನ್ನ ಎಲ್ಲರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಈ ಸಾರಿ ಕೃಷ್ಣ ಬೈರೇಗೌಡರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ತಕ್ಷಣ ಹಾಸನಾಂಬ ದೇವಿಯ ಈ ಒಂದು ಜಾತ್ರಾ ಮಹೋತ್ಸವ ಅವರಿಗೆ ಎದುರಾಯಿತು. ಅವರು ಬಹಳ ನಿಷ್ಠೂರವಾಗಿ ಮತ್ತು ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡತಕ್ಕಂಥ ವ್ಯವಸ್ಥೆಯನ್ನ ಈ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ. ಅದನ್ನು ಇಲ್ಲಿಯೂ ಮಾಡೇ ತೀರ್ತಾರೆ ಅಂತಕ್ಕಂಥ ಮಾತು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದಂತ ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ತಕ್ಷಣ ಯಾಕೆ ಈ ಮಹತ್ವ ಬೇಕು ಅಂತ ಅಂದ್ರೆ, ಕಳೆದ ಸಾರಿ ಸ್ವಲ್ಪ ಅವ್ಯವಸ್ಥೆ ಶಾಂತಿಯುತವಾಗಿ ಈ ಸಾರಿ ದರ್ಶನವನ್ನು ಕೊಡಿಸ್ತಾರೆ. ಅವರ ಜಾಣ್ಮೆ ಮತ್ತು ಅವರ ಶ್ರದ್ಧಾ ಭಕ್ತಿ ಮತ್ತು ಅವರ ಕಾರ್ಯವೈಖರಿ ಅದರ ಮೇಲೆ ನಿಂತಿತ್ತು. ಅದನ್ನ ಅವರು ಬಹಳ ಪ್ರೆಸ್ಟೀಜಿಯಸ್ ಆಗಿ ತಗೊಂಡು ಬಹಳ ನಾವೇ ಅರಸೀಕೆರೆಯಿಂದ ಬರಕ್ ಆಗ್ತಾ ಇಲ್ಲ, ಅವರೆಲ್ಲ ಇಲ್ಲೇ 8 ಗಂಟೆಗೆ ಇರ್ತಾರೆ. ಆ ರೀತಿ ಬಂದು ಎಲ್ಲವನ್ನ ಕಾಲಕಾಲಕ್ಕೆ ಸರಿಪಡಿಸಿ ಈ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿ ಹಾಸನ ಜಿಲ್ಲೆಯ ಜನತೆಗೆ, ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಉತ್ತಮವಾದಂತ ಹೆಸರನ್ನು ತರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ಇಡೀ ಹಾಸನ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ನಮ್ಮ ಇದರಲ್ಲಿ ಬರಬೇಕು, ಮುಂದೆ ಬರಬೇಕು, ಇಂಥವ್ರು ಇರಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ತಾಯಿ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿಗಳು ಇನ್ನೂ ಹೆಚ್ಚಿನ ರಾಜಕೀಯ ಶ್ರೇಯಸ್ಸನ್ನು ಕೊಟ್ಟು ಈ ರಾಜ್ಯಕ್ಕೆ ಸೇವೆ ಮಾಡತಕ್ಕಂಥ ಅವಕಾಶವನ್ನ ಅವರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳಿ ನಾನು ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾರೆ. ಅದೇ ರೀತಿ ಇವತ್ತು ನಾನಾ ಇಲಾಖೆಗಳು, ಎಲ್ಲ ಇಲಾಖೆಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದು ಇವತ್ತು ಕಳೆದ ಸಾರಿ ಇದ್ದಂತ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮಾತಾಡೋದು, ಈ ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಇಲ್ಲ. ಆದ್ರೂ ತಮ್ಮ ಕಾರ್ಯದಕ್ಷತೆಯಲ್ಲಿ ತೋರಿಸು ಅವರು ಎಷ್ಟು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಎಂದಂತೆ ದುಡಿದ್ರು ಅಂತಕ್ಕಂಥದ್ದಕ್ಕೆ ನಿಜವಾಗ್ಲೂ ನಾವು ಹಾಸನ ಜಿಲ್ಲೆಯ ಜನತೆ ನಿಜವಾಗ್ಲೂ ನಾವು ಋಣಿಗಳಾಗಿರ್ಬೇಕು. ಅಂತ ಒಂದು ಕೆಲಸವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಮರ್ಪಣೆ ಮಾಡ್ತೇನೆ. ಹಾಗಾಗಿ ಅದರ ಮಧ್ಯದಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಲ್ಲಿ ನಮ್ಮ ರಾಷ್ಟ್ರದ ಕೈಗಾರಿಕಾ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಬಂದಿದ್ದ ದಿವಸ ಕೃಷ್ಣ ಬೈರೇಗೌಡರಾಗ್ಲಿ ನಾವಾಗ್ಲಿ ಇಲ್ಲಿ ಯಾರು ಇರಲಿಲ್ಲ. ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇತ್ತು. ಅದು ನೆರವೇರಿಲ್ಲ. ಅವರು ಹೊಗಳೋದ್ರು, ಮತ್ತೆ ಮಾರನೇ ಬೆಳಿಗ್ಗೆ ಅದು ಯಾಕಂದ್ರೆ ಆಯ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಆದ್ರೂ ನಾವ್ ಯಾರು ಅದನ್ನ ಪ್ರತಿಷ್ಠೆಯಾಗಿ ತೀರ್ಕೊಂಡು ಮಾಡಿದಂತದ್ದಲ್ಲ. ದಯಮಾಡಿ ಅದಕ್ಕೂ ನಾವು ಈ ಸಂದರ್ಭದಲ್ಲಿ ವಿಷಾದಿಸಿ, ನಾವು ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯ, ರಾಜಕೀಯ ಅಂತಕ್ಕಂಥದ್ದೇನು ಬಂದಿಲ್ಲ.
ಇಲ್ಲಿ ಧಾರ್ಮಿಕತೆ ಅಂತಕ್ಕಂಥ ಭಾವನಾತ್ಮಕವಾದ ಚಿಂತನೆಯಲ್ಲಿ ಈ ಕೆಲಸ ನಡೆದಿದೆ, ಈ ಕಾರ್ಯ ನಡೆದಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರೂ ಮನಸ್ಸು ಇದರಲ್ಲಿ ನೋವಾಗಿದ್ರೆ ದಯಮಾಡಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ವಿಷಾದಿಸ್ತೇನೆ. ಅದನ್ನ ಅವರು ತಪ್ಪು ಗ್ರಹಿಕೆ ಅಂತ ತಿಳ್ಕೋಬಾರ್ದು. ಇದೆಲ್ಲ ಮನುಷ್ಯ ಜೀವನದಲ್ಲಿ ಆಕಸ್ಮಿಕವಾಗಿ ಆಗ್ತಕ್ಕಂಥ ಘಟನಾವಳಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಈ ರೀತಿ ಮುಂದೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ನಮ್ಮ IGP DIG ನಮ್ಮ ಗೋವಿಂದ ಅವರು ನಿಜವಾಗ್ಲೂ ಯಾವಾಗ ನಾವು ಇಲ್ಲಿ ಬಂದ್ರು ಇಲ್ಲಿ ಇರ್ತಾರೆ. ಬಹಳ ಶಿಸ್ತುಬದ್ಧವಾಗಿ ಈ ಸಾರಿ ಯಾವುದೇ ಅಡಚಣೆ ಇಲ್ಲದೆ ಕೆಲಸವನ್ನ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ಜಿಲ್ಲೆಯ ಆಡಳಿತ ವರ್ಗ, ನಮ್ಮ DFO ಅವರು ಯಾವಾಗ್ಲೂ ಅಲ್ಲಿ ಇದು ರೂಮಲ್ಲಿ ಕೂತಿದ್ದಾರೆ. DFO ಅವರು ಕಂಟ್ರೋಲ್ ರೂಮ್ ಅಲ್ಲಿ ಕೂತ್ಕೊಂಡು ಬಹಳ ನಾನು ನೋಡಿದೆ, ಏನಪ್ಪ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೃಷ್ಣೇಗೌಡರು ಸಿಸ್ಟಮ್ಯಾಟಿಕ್ ಇಷ್ಟು ಜಲ್ದಿ ಇಲ್ಲಿ ಬರ್ತಲ್ಲ ಆಸಕ್ತಿ ಅಂತೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಆ ರೀತಿ ನಿಜವಾಗ್ಲೂ ಅವರಲ್ಲಿ ಆಫೀಸರ್ ಆಗಲಿ ಅವರ ಇಲಾಖೆನಲ್ಲಿ ನಾವು ನೋಡ್ತೀವಲ್ಲ, ಈ ಸಿಸ್ಟಮ್ 4 ಮಾತು ಹೆಚ್ಚು 3 ಮಾತು ಕಡಿಮೆ, ಆ ರೀತಿ ಹೋದ್ರೆ ಗೌರವ, ಇಲ್ಲ ಏನಾರ ಅದು ಇದು ಮಾತಾಡಿದ್ರೆ ಮುನ್ನಡೆರಿ ಇರ್ತಾರೆ. ಆದ್ರಿಂದ ಅದನ್ನು ತಿಳ್ಕೊಂಡು ಈ ಜಿಲ್ಲೆಯ ಜನತೆ ಅವರಿಗೆ ಸ್ಪಂದಿಸಿ ಈ ಜಿಲ್ಲೆಯ ಆಡಳಿತದ ಎಲ್ಲ ಅಧಿಕಾರಿ ಅವರು ಇರುತ್ತಾರೆ, ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅದರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ನಿಜವಾಗ್ಲೂ ಬಹಳ ಮಟ್ಟಿಗೆ ಬಂದಿದ್ದಾರೆ, ಬಂದು ನಮ್ಗೆಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೃಷ್ಣ ಬೈರೇಗೌಡರು ಮುಂದೆ ನಮ್ಮ ಲೋಕಸಭಾ ಸದಸ್ಯರು ಹಿಂದೆ ಅವರು ಬಹಳ ಮಟ್ಟಿಗೆ ಮುಂದೆ ಹೋಗ್ತಾರೆ. ಯಾವಾಗ್ಲೂ ಇಲ್ಲೇ ಇದ್ದು ಅವರು ಸಹ ಕಾರ್ಯವನ್ನ ರೂಪಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದರ ಜೊತೆಗೆ ನಾನು ಇಲ್ಲ ಮಾರುತಿ ಅವ್ರದ್ದು ಸ್ವಲ್ಪ ಸ್ಪೆಷಲ್ ಆಗಿ ಪಣಿಗಿಟ್ಟೋಣ ಅಂತ ಈ ಮಧ್ಯದಲ್ಲಿ ಅವರು ಹೇಳಲ್ಲ, ಅವ್ರಿಗೊಂದು ಸ್ವಲ್ಪ ವಿಶೇಷ ಒತ್ತು ಕೊಡಲ್ಲ ಅಂತ ಹೇಳಿದ್ರು, ನೀನು ತಪ್ಪು ತಿಳ್ಕೊಳ್ಳಿ. ಅದೇ ರೀತಿ ನಮ್ಮ ಎಲ್ಲ ರೀತಿಯ ಸ್ಟಾಫ್ ಪೊಲೀಸ್ ಎಲ್ಲ ಮತ್ತೆ ನಮ್ಮ ಕಂದಾಯ ಇಲಾಖೆ ಈ ಸರಿ ಬಹಳವಾಗಿ ಇಡೀ ಜಿಲ್ಲೆ ಅಧಿಕಾರಿ ವರ್ಗದಲ್ಲೇ ಬಂದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವು ಋಣಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯವರು ಬಹಳ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ನಾನು ನೋಡಿದ್ದೇನೆ ಅವರು ಎಷ್ಟು ಮಟ್ಟಿಗೆ ಈ ಸಾರಿ ಇಲ್ಲಿ ಜಾಗೃತರಾಗಿದ್ರು ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾದಂತ ಸಂಗತಿ. ಅವರು ಸಹಿತ ಕೆಲಸ ಮಾಡಿದ್ದಾರೆ. ಪೌರ ಕಾರ್ಮಿಕರು ಸಹಿತ ಕೆಲಸ ಮಾಡಿದ್ದಾರೆ. ಪೌರ ಕಾರ್ಮಿಕರು ಮತ್ತೆ ನಮ್ಮ ನಮ್ಮ ಅಧ್ಯಕ್ಷರು ಬಂದಿದ್ರು ಮೇಯರ್, ಅವರು ಸಹಿತ ಬಹಳವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮತ್ತು ಇದೇ ರೀತಿ ಮಾಧ್ಯಮ ಬಂದರು, ಮಾಧ್ಯಮದವರು ನಿಜವಾಗ್ಲೂ ಈ ಸಾರಿ ಹಾಸನ ಜಿಲ್ಲೆಯ ಇತಿಹಾಸವನ್ನ ಭಾರತ ದೇಶಕ್ಕೆ ಕೊಂಡರು. ನನಗೆ ಯಾಕೆಂದ್ರೆ ಭಾರತ ದೇಶವೇ ನನಗೆ ಅಮೆರಿಕಾದಿಂದಲೇ 3-4 ಫೋನ್, ಏನಪ್ಪ ಈ ಸಾರಿ ಏನಿದೆ ಅಂತ. ನಮ್ಮ ಅಮೆರಿಕಾದವರು ನಮ್ಮ ಕನ್ನಡದ ಇದಾರಲ್ಲ ಅವರೆಲ್ಲ ಏನು ಈ ಸರಿ ವಿಶೇಷ ಬಹಳ ಮಟ್ಟಿಗೆ ಇದೆಲ್ಲ ಪ್ರಚಲಿತವಾಗಿದೆಯಲ್ಲ ಅಂತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಭಾರತ ಮಟ್ಟದಲ್ಲಿ ಈ ವಿಚಾರ ಕೊಂಡೊಯ್ದಿದ್ದೀರಿ ನೀವು. ಮುಂದೆ ಸಾರಿಗೆ ಈ ಜಾತ್ರೋತ್ಸವವನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ, ಬಹಳ ಮುಂಜಾಗ್ರತೆ ತಗೋಬೇಕು ಅಂತ ಕಾಣುತ್ತೆ. ಈ ಸಾರಿ ಸುಸಲಿತವಾಗಿ ನಡೀತು ಅಂತಕ್ಕಂಥ ಪದ ಎಲ್ಲ ಇಡೀ ರಾಷ್ಟ್ರದ ಮಟ್ಟಕ್ಕೆ ಹೋಗಿ ತಲುಪಿದೆ. ಮುಂದಿನ ಸಾರಿ ಅದು ಯಾವ ಮಟ್ಟಿಗೆ ಭಕ್ತರು ಬರ್ತಾರೆ ಅನ್ನೋದನ್ನ ಕಾದು ನೋಡಿ ಆ ರೀತಿ ಇರೋದ್ರಿಂದ ನಿಮ್ಮ ಮಾಧ್ಯಮದವರು ಅದಕ್ಕೆ ಮೂಲ ಕಾರಣ ಕಲ್ತಿದ್ದೀವಿ. ಸಂಕಷ್ಟಗಳ ನಡುವೆಯೂ ಬಹಳ ಗುದ್ದಾಟದ ನಡುವೆಯೂ ನೀವೆಲ್ಲ ವರದಿಯನ್ನು ತೆಗೆದುಹೋಗಿ ಕೆಲಸ ಮಾಡಿದ್ದೀರಿ. ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತದ ಕೃಷ್ಣೇಗೌಡ ಮುಖಾಂತರ ನಿಮಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಮತ್ತೆ
ಅದೇ ರೀತಿ ನಮ್ಮ ಈ ಒಂದು ಇದಕ್ಕೆ ವಿದ್ಯುತ್ ಇಲಾಖೆ, ನಿಜವಾಗ್ಲೂ ವಿದ್ಯುತ್ ಇಲಾಖೆಯವರು ಬಹಳ ಬಹಳ ರೀತಿ ನಾನು ನೋಡ್ತಾ ಇದ್ದೆ. ಅವ್ರು ಎಷ್ಟು ಕಾರ್ಯೋನ್ಮುಖರಾಗಿದ್ರು ಅಂದ್ರೆ, ಅವ್ರು ಎಷ್ಟು ಲೈನ್ ಮ್ಯಾನ್ಗಳಲ್ಲಿ ಇದ್ರು ಅಂದ್ರೆ, ಏನಪ್ಪ ಇಲ್ಲಿ ನನಗೆ ಡ್ಯೂಟಿ ಅಂತೇಳಿ, ಯಾಕಪ್ಪ ನೀನ್ ಬಂದಿದ್ದ ನನಗೆ ಡ್ಯೂಟಿ, ನಾನು ಲೈನ್ ಮ್ಯಾನ್ ಡ್ಯೂಟಿ ಅಂತ ಹೇಳಿ ಬಹಳ ಜನ ಲೈನ್ ಮ್ಯಾನ್ಗಳು ಎಲ್ಲ ಲೈನ್ ಹತ್ರ ನಿಲ್ಸಿದ್ರು. ಎಲ್ಲೆಲ್ಲಿ ಇದಿದೆ ಅಲ್ಲೆಲ್ಲ ನಿಲ್ಸಿ ಬಹಳ ಜಾಗೃತಿಯಾಗಿ ವಿದ್ಯುತ್ ಇಲಾಖೆಯವರು ಸಹ ಕೆಲಸ ಮಾಡಿದ್ದಾರೆ. ಪ್ರಿಂಟ್ ಮೀಡಿಯಾದವರು, ನಮ್ಮ ಪತ್ರಿಕಾ ಮಾಧ್ಯಮದವರು ಹೌದಾರೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಪ್ಪನವರು ಸಹ ಆವತ್ತಿನಿಂದ ಇವತ್ತು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಅವರು ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಸಕಲೇಶ್ಪುರದ ಶಾಸಕರು ನಮ್ಮ ಸ್ವರೂಪ್ ಅವರು, ಅವರೇ ಅಧ್ಯಕ್ಷರಿದ್ದೆ. ನಮ್ಮ ಕೃಷ್ಣ ಬೈರೇಗೌಡರು ಯಾವಾಗ ಬಂದ್ರು ನಮಗ್ ಕೇಳೋದು, MLA ಫೋನ್ ಮಾಡ್ರಪ್ಪ, MLA ನಮ್ ಜೊತೆ ಅಂತ. ಸ್ವರೂಪರಿಗೆ ಏನು ಸ್ವಲ್ಪ ಕೆಲಸದ ಪೀಳಿಗೆಗಳು ನನಗೆ ಗೊತ್ತಿಲ್ಲ, ಸ್ವಲ್ಪ ಬಂದಿದ್ರಿ, ನೀವು ಬರ್ಬೇಕಾಯ್ತು. ಆಮೇಲೆ ಕುಮಾರಣ್ಣ ಕರ್ಕೊಂಡು ನೀವೇ ಹಾಕ್ಬೇಕಾಯ್ತು, ಅದೊಂದು ತಪ್ಪಾಯಿತು. ನೀವು ಅದನ್ನ ನಮ್ಮೇಲೆ ತಲೆಬಿಡಿಸ್ತೀವಿ, ನಾವು ಅದೆಲ್ಲ ಮಾಡಲ್ಲ. ಆ ಭಿನ್ನಾಭಿಪ್ರಾಯನ ನಮ್ಮ ಹತ್ರ ಇಲ್ಲವೇ ಇಲ್ಲ. ಯಾರು ಬರ್ಲಿ ಯಾರು ಬಿಡ್ಲಿ, ಪ್ರೋಟೋಕಾಲ್ ಇಸ್ ಪ್ರೋಟೋಕಾಲ್. ಈ ಕೃಷ್ಣ ಬೈರೇಗೌಡರ ಹತ್ರ ಪ್ರೋಟೋಕಾಲ್ ಇಸ್ ಪ್ರೋಟೋಕಾಲ್. ಅವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಓದ್ರಿಂದ ಅದೊಂದು ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಅದನ್ನ ಯಾವ ಎಲ್ಲರೂ ವಿರೋಧ ಪಕ್ಷದವರು ವಿಶ್ವ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದೇನು ಒಂದು ಎಲ್ಲಾರು ಈಗ CM DCM ಬಂದ್ರೆ ಒಂದು ತಪ್ಪೆ ಪಡೆದಿದ್ದು, ಅದು ಬಿಡೋದಿಲ್ಲ ಅಂತಲ್ಲ, ಏನೋ ಒಂದು ಇರ್ಬೇಕು. ಎತ್ತದಲ್ಲಿ ಆದ್ರೂ ಮಾಡಿ ಅವ್ನ ಗೌರವ ಕಳಿಸ್ಕೊಡ್ಬೇಕಾದ ನಮ್ಮ ಧರ್ಮ. ನಾವ್ ಯಾರು ಇದ್ದಿದ್ರೆ ನಾವು ಅವೆಲ್ಲ ಪಕ್ಷ ಪ್ರತಿಪಕ್ಷ ನೋಡಲ್ಲ, ಅದು ಆ ಪ್ರಶ್ನೆ ಇಲ್ಲ. ಆದ್ರಿಂದ ಅದನ್ನು ಸಹಿತ ನಾವು ಮಾಡಿ ಎಲ್ಲವೂ ಚೆನ್ನಾಗಿದೆ. ಎಲ್ಲಕ್ಕಿಂತ ಅರ್ಚಕರನ್ನ ಈ ಸರಿ ಬಹಳ ನಾವು ಅವ್ರನ್ನ ನೆನೆಸ್ತೇವೆ. ಅವರು ಅರ್ಚಕರು ಬಹಳ ಮಟ್ಟಿಗೆ ನಮ್ಮ ಜೊತೆನಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವ್ರು ಇನ್ನೂ ಮುಂದೆ ಸ್ವಲ್ಪ ಕಾನೂನು ಸಡಿಲಿಸಿ ನಮ್ಮ ಜೊತೆ ಸಹಕಾರವನ್ನು ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಜನ ಜಾಸ್ತಿ ಆದಂಗೆ ನಾವು ಕಾನೂನೇ ಸಡಿಲಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಪದ್ಧತಿಗಳಲ್ಲಿ ಸ್ವಲ್ಪ ಆಚರಣೆಯನ್ನು ಕಡಿಮೆ ಮಾಡ್ತಿರ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಸದ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅರ್ಚಕರು ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿ ಅರ್ಚಕರು ಇವರೆಲ್ಲ ಬಹಳ ಮಟ್ಟಿಗೆ ದುಡಿದಿದ್ದಾರೆ. ಅದೆಲ್ಲಕ್ಕಿಂತ ಈ ಇಡೀ ಕರ್ನಾಟಕ ರಾಜ್ಯದ ಜನ ಮೂಲೆಗಳಿಂದ ಬಂದಿರ್ತಂತ ಈ ಒಂದು ವ್ಯವಸ್ಥೆಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಹೊಂದಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಅವರು 2 ದಿವಸ ಬಂದು ಇದಕ್ಕೆ ನಿಜವಾಗ್ಲೂ ನಮ್ಮ ಮುಜರಾಯಿ ಖಾತೆ ಸಚಿವರು ಬಹಳವಾಗಿ ಇದರ ಬಗ್ಗೆ ನಮ್ಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಅವರು ಸಹ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ. ನಮ್ಮ MP ಅವರಿಗೆ ವಿಶೇಷವಾಗಿ ಹೇಳಿದ್ದೀನಿ, MP ಅವರು ಸ್ವಲ್ಪ ನಕಲಿ ಮಾಡ್ಕೊಂಡು ನಿಜವಾಗ್ಲೂ ಅವರು ಯಾವಾಗ ಸಂಸತ್ ಸದಸ್ಯರಾದ್ರು ಅವತ್ತಿನಿಂದ ನಮ್ಮ ಜಿಲ್ಲೆಗೆ ಒಂದು ನಿಜವಾಗ್ಲೂ ಹೆಸರು ಬಂದಿದೆ. ಅಪ್ಪ ನೀನೇನು ಎದುರುಬೇಡ, ನಿನ್ಗೆ ಹೆಸರು ಬಂದಿದೆ. ಚಿಕ್ಕವನಾದ್ರೂ ಕೂಡ ನಿಮಗೆ ಒಳ್ಳೆ ಸಂಭಾವನೆ, ನಿಮ್ಮ ಕಾರ್ಯದಕ್ಷತೆ, ನಿನ್ನ ಕಾರ್ಯವೈಖರಿ, ನಿನ್ನ ಸರಳತೆ ಈ ಜಿಲ್ಲೆಯ ಜನ ಮೆಚ್ಕೊಂಡಿದ್ದಾರೆ. ಅದನ್ನ ಹಾಸನಾಂಬೆಯೂ ಮೆಚ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೋಚ ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಯಾವುದಾದ್ರೂ ಹೇಳ್ತಿದ್ದಾರೆ ಲಾಸ್ಟ್ AC ಹೇಳ್ಕೊಂಡು ಏನು ಇವತ್ತೇ ಕೊಡ್ಬೇಕು ಯಾರು ಕೇಳ್ಬಿಡ ಈ AC ಇದನ್ನ ಎಲ್ಲ ರೀತಿಯ ಏನಾದ್ರೂ ನಮ್ಮಿಂದ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ದಯಮಾಡಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ಕ್ಷಮೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನೂ ಸಹಿತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ, ಕೊನೆಯದಾಗಿ ನಮ್ಮ ಮಾರುತಿಯವರು ಈ ಹಾಸನಾಂಬಕ್ಕೆ ಒಂದು ಮೆರಗು ಕೊಟ್ಟಂತವರೇ ಮಾರುತಿಯವರು. ನಿಜವಾಗ್ಲೂ ನಮ್ಮ ಮಾತು ಹೋಗ್ತಾಯಿದ್ದು ಅವ್ರಿಗೆ ಸನ್ಮಾನ ಮಾಡಿ ಹೋಗಿದ್ದೆ. ನಾನು ಅವಘಡದ ಮಧ್ಯದಲ್ಲೂ ಬಹಳ ಮ್ಯಾನೇಜ್ ಮಾಡಿದ್ರು. ಅವ್ರಿಗೆ ಆದ್ರೂ ನಿಮ್ಗೆ ದೇವರು ಒಳ್ಳೇದ್ ಮಾಡ್ತಾರಪ್ಪ, ಭಕ್ತಿಯಿಂದ ಮಾಡಿದ್ಯಾ ಅಂತ ಹೇಳುದಿದ್ರು. ಅದೇ ರೀತಿ ಈ ಸಾರಿಯೂ ಕೂಡ ಅವರ ಕಾರ್ಯವೈಖರಿ, ಅವರ ದಕ್ಷತೆ, ಅವರು ಎಲ್ಲಾರ ಸರ್ಕಾರಿ ನೌಕರಿ ಮಾಡ್ತಾರೆ. ಹಾಸನಾಂಬ ದೇವಸ್ಥಾನಕ್ಕೆ ಅವ್ರನ್ನ ಡಿಕ್ಟೇಷನ್ ಮಾಡ್ತಾರೆ. ಅವರು ಬಂದು ಅವರ ನೇತೃತ್ವದಲ್ಲಿ
ಹಾಸನಾಂಬ ದೇವಸ್ಥಾನದ ಅಡ್ಮಿನಿಸ್ಟ್ರೇಟರ್ ಆಗಿ ಇಲ್ಲಿ ಬಂದು ಒಂದು 15 ದಿವಸ ಒಂದು ತಿಂಗಳ ಕಾಲ ಇಲ್ಲಿ ಸೇವೆ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ತಗೊಂಡಿದ್ದಮ್ಮ. ಅವರು ಈಗ ಸರ್ಕಾರಿ ಆದೇಶದ ಪ್ರಕಾರ ಟ್ರಾನ್ಸ್ಫರ್ ಆಗಿದೆ. ಅದು ಉಳಿಸ್ಕೊಳ್ಳೋದು ಕೊಡೋದು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದು ಅವ್ರ ಇಲಾಖೆ. ಅವ್ರು ಅದೇನ್ ಮಾಡ್ತಾರೋ ಅದನ್ನು ಮಾಡ್ಕೊಳ್ಳಿ. ಯಾವುದು ಮಾರುತಿಯವರಿಗೆ ಕೃಷ್ಣ ಬೈರೇಗೌಡರಿಗೆ ಕೊಡ್ತೀವಿ. ನಾವು ಇದಪ್ಪ ಅಂತ ಹೇಳ್ತಾ ಇದ್ದೀವಿ. ಅವರು ಹೊರಟು ನಿಂತ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಚೇಂಜ್ ಗೊತ್ತಿಲ್ಲ. ಅದೇನೋ ಎಲ್ಲೇ ಇರಿ ನಿಮ್ಗೆ ತಾಯಿಯ ಆಶೀರ್ವಾದ ಇರುತ್ತೆ. ಪ್ರತಿ ವರ್ಷ ಹಾಸನಾಂಬ ದೇವಸ್ಥಾನಕ್ಕೆ ನೀವು ಬರಬೇಕು. ಹಾಸನಾಂಬ ದೇವಸ್ಥಾನ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ನಮ್ಮ ಲೈಟಿಂಗು ಮತ್ತೆ ಬ್ಯಾರಿಕೇಡ್ ನಾಗಣ್ಣ ಅವನ್ನ ನಾವು ದೊಡ್ಡದಾಗಿ ನೆನೆಸ್ತೀವಿ. ಅವ್ನು ನಾಗಣ್ಣ ಒಬ್ಬ ಇಲ್ಲಿ ಏನಾದ್ರು ಹಾಸನದಲ್ಲಿ ಎಲ್ಲಿ ಹೋಗಿತ್ತು ನಿಜವಾಗ್ಲೂ ಅಷ್ಟೊಂದು ರೋಡು ಎಲ್ಲಾ ಮಾಡಿ ಲೈಟ್ ಕೊಟ್ಟು ನಮ್ಮ ಕೃಷ್ಣ ಬೈರೇಗೌಡರು ಆದ್ರೆ ಇಲ್ಲಪ್ಪ ನೀನ್ ಮುಂದಿನ ಸಾಲಿಂದ ಲೈಟಿಂಗ್ ಸ್ವಲ್ಪ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ದಸರಾ ಮಾದರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನ ಮುಂದಿನ ಸಾರಿ ದಸರಾ ಮಾದರಿಗೆ ಹೋಗ್ಬೇಕು ಅಂತ ಹೇಳಿ ನಾಗಣ್ಣು ಸತ್ಯ ನಿಜವಾಗ್ಲೂ ಹಗಲು ರಾತ್ರಿ ಅನ್ನೋದ್ ರೀತಿ ಇದು 4-5 ಜನಕ್ಕೆ ಗೊತ್ತಿರೋದು. ಗುಟ್ಟು ಹಾಸನಾಂಬ ಗುಟ್ಟು ಆ ಜಾತ್ರೆ ಗುಟ್ಟು ನಿಮ್ಗೆಲ್ಲ ಗೊತ್ತಿದೆ. ನೀವೆಲ್ಲ ಮುಂದಿನ ಸಾರಿನೂ ನಿಂತು ಕೆಲಸ ಮಾಡಿ ನಿಜವಾಗ್ಲೂ ದೇವರು ತಾಯಿ ನಿಮ್ಗೆಲ್ಲ ಒಳ್ಳೆಯದನ್ನ ಕರುಣಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನತೆಗೆ ಮತ್ತೊಮ್ಮೆ ನನ್ನ ಹಾಸನ ಭೂಪಟದಲ್ಲಿ ತೋರಿಸಿಕೊಟ್ಟಂತ ಕೃಷ್ಣ ಬೈರೇಗೌಡರ ತಂಡಕ್ಕೆ ಎಲ್ಲರಿಗೆ ಹಾಸನ ಜಿಲ್ಲೆಯ ಜನತೆಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ನನ್ನ ವಂದನಾರ್ಪಣೆಯ ಭಾಷಣವನ್ನು ಮುಗಿಸ್ತೇನೆ.